ಆತ 6 ಬಾಲಿಗೆ 6 ಸಿಕ್ಸರ್ ಹೊಡೆದಿದ್ದ. ಕ್ರಿಕೆಟ್ ಗ್ರೌಂಡಿಗೆ ಬಂದರೆ ಅಭಿಮಾನಿಗಳು ಫುಲ್ ಖುಷ್ ಆಗ್ತಾ ಇದ್ರು. ಪ್ರತಿ ಬಾಲು ಕೂಡ ಗ್ರೌಂಡ್ ದಾಟಬೇಕು ಅನ್ನೋ ಆಟಗಾರ ಛಲದಂಕ ಮಲ್ಲ. ಆತ 6 ಬಾಲಿಗೆ 6 ಸಿಕ್ಸರ್ ಹೊಡೆದಿದ್ದ ಒಬ್ಬ ಕ್ರಿಕೆಟ್ ತಾರೆ. ಕ್ರಿಕೆಟ್ ಗ್ರೌಂಡಿಗೆ ಬಂದ್ರೆ ಅಭಿಮಾನಿಗಳು ಫುಲ್ ಖುಷಿ ಆಗ್ತಾ ಇದ್ರು. ಪ್ರತಿ ಬಾಲು ಕೂಡ ಗ್ರೌಂಡ್ ದಾಟಬೇಕು ಅನ್ನೋ ಆಟಗಾರ ಆತ. ಆ ಕ್ರಿಕೆಟ್ ಆಟಗಾರನನ್ನ ಸಿಕ್ಸರ್ಗಳ ರಾಜ ಎಂದು ಕೂಡ ಕರೀತಾ ಇದ್ರು. 2000ರಲ್ಲಿ ಟೀಮ್ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ್ದ ಆಲ್ರೌಂಡರ್. 2007ರಲ್ಲಿ T20 ವಿಶ್ವಕಪ್ನಲ್ಲಿ 6 ಬಾಲ್ಗೆ 6 ಸಿಕ್ಸರ್ ಬಾರಿಸಿದ್ರು. 2011ರಲ್ಲಿ ವಿಶ್ವಕಪ್ ಹೀರೋ ಕೂಡ ಆಗಿದ್ರು ಆ ಕ್ರಿಕೆಟರ್. 2019ರಲ್ಲಿ ಕ್ರಿಕೆಟ್ ಆಟಕ್ಕೆ ವಿದಾಯ ಹೇಳಿದ್ದ ಅದ್ಭುತ ಬ್ಯಾಟ್ಸ್ಮನ್. ಇಂತಹ ಆಟಗಾರನಿಗೆ ತಿಂಗಳಿಗೆ ಎಷ್ಟು ಪಿಂಚಣಿ ಸಿಗ್ತಾ ಇದೆ ಗೊತ್ತಾ? ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. ಅಷ್ಟಕ್ಕೂ ಆಟಗಾರ ಯಾರು ಅಂತೀರಾ? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಸಿಕ್ಸರ್ ರಾಜ ಪೆನ್ಷನ್ ಸುದ್ದಿ ಹೇಳ್ತೀವಿ ಕೇಳಿ. ಹಾಗಾದ್ರೆ ಆ ಆಟಗಾರ ಯಾರು ಎನ್ನುವಂತಹ ಒಂದು ಕುತೂಹಲವನ್ನ, ಆ ಆಟಗಾರ ಯಾರು ಎನ್ನುವಂಥ ಒಂದು ಕ್ಯೂರಿಯಾಸಿಟಿಯನ್ನು ನಾವು ರಿವೀಲ್ ಮಾಡ್ತೀವಿ. ಆ ಆಟಗಾರ ಬೇರೆ ಯಾರು ಅಲ್ಲ, ಯುವರಾಜ್ ಸಿಂಗ್. ಇಡೀ ಕ್ರಿಕೆಟ್ ಲೋಕದಲ್ಲಿ ಸಂಚಲನ ಮೂಡಿಸಿದಂತಹ ಒಬ್ಬ ಆಟಗಾರ. ಆ ಆಟಗಾರನೇ ಯುವರಾಜ್ ಸಿಂಗ್. ಯುವರಾಜ್ ಸಿಂಗ್ ಟೀಮ್ ಇಂಡಿಯಾದ ಅದ್ಭುತ ಬ್ಯಾಟ್ಸ್ಮನ್ ಆಗಿದ್ದು. ಈತನ ಕ್ರಿಕೆಟ್ ಆಟಕ್ಕೆ ಮನಸೋಲದ ವ್ಯಕ್ತಿಗಳೇ ಇಲ್ಲ. ಅಷ್ಟರ ಮಟ್ಟಿಗೆ ಉತ್ತಮ ಆಟಗಾರ ಆಗಿದ್ರು ಯುವರಾಜ್ ಸಿಂಗ್. ಯುವರಾಜ್ ಸಿಂಗ್ 2019ರಲ್ಲಿ ಕ್ರಿಕೆಟ್ ಜಗತ್ತಿಗೆ ವಿದಾಯ ಹೇಳಿದರು. ಇಂತಹ ಯುವರಾಜ್ ಸಿಂಗಿಗೆ BCCI ತಿಂಗಳಿಗೆ ಎಷ್ಟು ಪಿಂಚಣಿ ಕೊಡುತ್ತೆ ಅನ್ನೋದು ಗೊತ್ತಾ? ಎಸ್, ಯುವರಾಜ್ ಸಿಂಗಿಗೆ ಪ್ರತಿ ತಿಂಗಳು 60,000 ಪಿಂಚಣಿ ಪಡೆಯುತ್ತಿದ್ದಾರೆ. ಭಾರತದ ಪರವಾಗಿ 40 ಟೆಸ್ಟ್ ಆಡಿದ್ದಾರೆ. 304 ಏಕದಿನ ಪಂದ್ಯ ಹಾಗೂ 58 T20 ಪಂದ್ಯಗಳನ್ನು ಆಡಿದ್ದಾರೆ. ಆ ಆಟಗಾರ ಬೇರೆ ಯಾರೂ ಅಲ್ಲ, ಯುವರಾಜ್ ಸಿಂಗ್. ಯುವರಾಜ್ ಸಿಂಗ್ ಕ್ರಿಕೆಟ್ ಜಗತ್ತಿನ ಒಬ್ಬ ಅದ್ಭುತ ತಾರೆ. ಕ್ರಿಕೆಟ್ ಜಗತ್ತನ್ನು ಒಂದಷ್ಟು ವರ್ಷಗಳ ಕಾಲ ಆಳಿದ ದೊರೆ. ಕ್ರಿಕೆಟ್ ಪ್ರೇಮಿಗಳ ಮನೋಮಂದಿರದಲ್ಲಿ ವಿರಾಟ ರಾಜನಂತೆ ಮೆರೆದಿದ್ದಂತಹ ಒಬ್ಬ ಆಟಗಾರ ಯುವರಾಜ್ ಸಿಂಗ್. ಯುವರಾಜ್ ಸಿಂಗ್ 2019ರಲ್ಲಿ ಕ್ರಿಕೆಟ್ ಜಗತ್ತಿಗೆ ವಿದಾಯ ಹೇಳಿದರು. ಅದಾದ ನಂತರ ಸಾಕಷ್ಟು ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡ್ರು. ಸಾಕಷ್ಟು ಸಿನಿಮಾಗಳಿಗೆ ಆಫರ್ ಬಂದರೂ ಕೂಡ ಅದು ಯಾವುದಕ್ಕೂ ಕೂಡ ಒಪ್ಕೊಂಡಿರಲಿಲ್ಲ. 2019ರಲ್ಲಿ ಕ್ರಿಕೆಟ್ ಜಗತ್ತಿಗೆ ವಿದಾಯ ಹೇಳಿದರು. ಇಂತಹ ಯುವರಾಜ್ ಸಿಂಗಿಗೆ BCCI ತಿಂಗಳಿಗೆ ಎಷ್ಟು ಪಿಂಚಣಿ ಕೊಡುತ್ತೆ ಅನ್ನೋದು ಗೊತ್ತಾ? 60,000 ಪಿಂಚಣಿ ಅವರಿಗೆ ಬರ್ತಾ ಇದೆ. ಇವರು 304 ಏಕದಿನ ಪಂದ್ಯ ಆಟ ಆಡಿದ್ದಾರೆ ಹಾಗೂ 58 T20 ಪಂದ್ಯಗಳಲ್ಲೂ ಕೂಡ ಆಡಿದ್ದಾರೆ. ಭಾರತದ ಪರವಾಗಿ 40 ಟೆಸ್ಟ್ ಪಂದ್ಯಾಟದಲ್ಲಿ ಪಾಲ್ಗೊಂಡಂಥ ಒಬ್ಬ ಕ್ರಿಕೆಟ್ ತಾರೆ. ಇವರಿಗೀಗ 60,000 ಹಣ ತಿಂಗಳಿಗೆ ಪಿಂಚಣಿ ರೂಪದಲ್ಲಿ ಬರ್ತಾ ಇದೆ. ಅಷ್ಟಕ್ಕೂ ಆ ಆಟಗಾರ ನಿಜಕ್ಕೂ ಕೂಡ ಭಾರತದ ಪರವಾಗಿ 40 ಟೆಸ್ಟ್ ಪಂದ್ಯಾಟಗಳನ್ನು ಆಡಿದ, 300ಕ್ಕೂ ಹೆಚ್ಚು ಪಂದ್ಯಾಟಗಳಲ್ಲಿ ಪಾಲ್ಗೊಂಡಿದ್ದ. ಕ್ರಿಕೆಟ್ ಲೋಕಕ್ಕೆ 2019ರಲ್ಲಿ ವಿದಾಯವನ್ನು ಹೇಳಿದರು. ಅದಾದ ನಂತರ ಸಾಕಷ್ಟು ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡ್ರು, ಒಂದಷ್ಟು ವಿಚಾರಗಳಲ್ಲಿಯೂ ಕೂಡ ಸುದ್ದಿಯಾದರು. ಆದರೆ ಈಗ ಅವರ ಪಿಂಚಣಿ ಹಣ ಸುದ್ದಿ ಆಗ್ತಾ ಇದೆ.